ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಮತ್ಸ್ಯ ಮೇಳ 2024 ಅಂದ್ರೆ ವಿಶ್ವ ಮೀನುಗಾರಿಕೆ ದಿನಾಚರಣೆ ಅಂಗವಾಗಿ ಒಂದು ಕಾರ್ಯಕ್ರಮ ಸರ್ಕಾರದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಇದು RNS ಗಾಲ್ಫ್ ರೆಸಾರ್ಟ್ ನಲ್ಲಿ ನಡೀತಾ ಇರುವಂತ ಒಂದು ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮ ಪ್ರಾರಂಭ ಮತ್ತು ನಾಳೆ ಮತ್ತು ನಾಡು ಅಂದ್ರೆ 21, 22, 23 ಈ 3 ದಿನ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟ ತಯಾರಿ ವಿಡಿಯೋಗಳನ್ನು ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೆ. ಇವತ್ತು ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಗೆ ಕೊಡ್ತೀನಿ. ಈಗ ಸದ್ಯಕ್ಕೆ ನಾನು ಈ ಗಾಲ್ಫ್ ರೆಸಾರ್ಟ್ ನ ಎದುರುಗಡೆ ಇದ್ದೀನಿ. ಒಳಗಡೆ ಸ್ಟಾಲ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮುಂಚಿತವಾಗಿ ಇದೆಲ್ಲ ಹೊರಗಡೆ ಏನಿದೆ ಅದರ ಚಿತ್ರಣ, ಲೈಕ್ ಒಂದು ಜಾತ್ರೆ ಯಾವ ರೀತಿಯಲ್ಲಿ ನಡೆಯುತ್ತೆ ಅದೇ ರೀತಿಯಲ್ಲಿ ಇದು ಇಲ್ಲಿಯ ಚಿತ್ರಣ ಈಗ ಸದ್ಯಕ್ಕಿದೆ. ನೋಡಿ, ಎಲ್ಲ ರೋಡ್ ತುಂಬಾ ಲೈಟ್ಸ್ ಇದೆ, ಹಾಗೆ ಟ್ರಾಫಿಕ್ ಕೂಡ ತುಂಬಾ ಇದೆ, ಹೆವಿ ಆಗಿದೆ. ನೋಡಿ, ನಮ್ಮನ್ನ ಅಲ್ಲೆಲ್ಲ ಕರೀತಾವ್ರೆ. ಅಕ್ಷು ಐಸ್ ಕ್ರೀಮ್ ಅಂತ. ನಮಸ್ತೆ. ಬೇಡ ಸರ್, ತಿನ್ನೋಣ ಆಕ್ಚುಲಿ ಐಸ್ ಕ್ರೀಮ್. ಬೇಡ ಸರ್, ಏನ್ ಮಾಡ್ತೇವೆ. ಹೌದಾ, ಥ್ಯಾಂಕ್ಸ್. ನೋಡಿ, ನಮ್ ಸಬ್ಸ್ಕ್ರೈಬರ್ ಅಂತ ಇವರೆಲ್ಲ ತುಂಬಾ ಖುಷಿ ಆಗ್ತಾ ಇದೆ. ನೋಡಿ, ಇಲ್ಲೆಲ್ಲ ಸ್ಟಾಲ್ ಇದೆ. ಸರ್, ಎಂತ ಇದು? ಫಿಶ್ ಇಲ್ಲ, ಏನಂತಾರೆ ಇದಕ್ಕೆ? ಓಕೆ, ಒಟ್ನಲ್ಲೆಲ್ಲ ಫಿಶ್ ಇದೆ ಅಲ್ಲ? ಓಕೆ, ಪ್ರಾನ್ಸ್ ಬಿರಿಯಾನಿ ಇದು. ಓಕೆ, ಯಾವ ಸ್ಟಾಲ್ ಸರ್ ಇದು ನಿಮ್ದು? ಪ್ರೈವೇಟ್ ಆಗಿ ನಿಗಮದಿಂದ ಹಾಕಿರೋದಾ? ಓಕೆ, ಇದು ಪಾಂಪ್ಲೇಟ್ ಅಲ್ಲ? ಓಕೆ, ನೋಡಿ ಇಷ್ಟೆಲ್ಲ ಇದೆ. ಅಂಜಾಳಲ್ಲ, ಸ್ಲೈಸ್ ಒಳ್ಳೆ ಚೆನ್ನಾಗಿದೆ. ಇದು ಯಾವ ಸರ್ ಇದು? ನಂಗಲ್ವಾ? ಓಕೆ ಓಕೆ ಓಕೆ, ಬಂಗಡೆ. ಏನಿದು ಮಸಾಲಾನಾ? ಓಕೆ, ಇದು ಸಿಗುತ್ತಲ್ಲ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆಯಾ ಇದು? ಫಿಶ್ ಫ್ರೈ ಎಷ್ಟಿದೆ ಸರ್ ಇದಕ್ಕೆ ಅಮೌಂಟ್? ಓಕೆ ಓಕೆ, ಇದೆಲ್ಲ ಇದು ಡ್ರೈ ಫಿಶಸ್. ನೋಡಿ, ಡ್ರೈ ಫಿಶಸ್, ಈ ಪ್ರಾನ್ಸ್ ಇದೆ ಚಿಕ್ಕದು, ಮತ್ತೆ ಜೊತೆಗೆ ಬೇರೆ ಬೇರೆ ಫಿಶ್ ಪ್ಯಾಕೆಟ್ ಇದೆ. ಮೀನು ಹುಡಿ ಅಲ್ಲ ಇದು? ಓಕೆ, ಉಪ್ಪಿನಕಾಯಿ ಬೇರೆ ಇದೆಯಾ? ಹೆಂಗಿದ್ ಪೂರ್ತಿ ಮೀನಾ? ಯಾವ ಮೀನು ಹಾಕಿ ಮಾಡಿದ್ದು? ಬಣ್ಚಿ ಉಪ್ಪಿನಕಾಯಿ. ಇದು ಸಾಕಷ್ಟು ಮೀನಿಗೆ ಸಂಬಂಧಪಟ್ಟಂತ ಪ್ರಾಡಕ್ಟ್ಗಳಿದೆ. ಮೀನಿನ ಖಾದ್ಯಗಳ ಸ್ಟಾಲ್ಗಳಿದು. ಒಂದ್ ಕಡೆ ನಿಮ್ಗೆ ನಿಗಮ ಕೂಡ ಇಲ್ಲಿ ಸ್ಟಾಲ್ಗಳಿಟ್ಟಿದೆ, ಮತ್ತು ಪ್ರೈವೇಟ್ ಆಗಿ ಸಾಕಷ್ಟು ಸ್ಟಾಲ್ಗಳು ಇಲ್ಲಿ ನಿಮ್ಗೆ ಕಾಣೋದಕ್ಕೆ ಸಿಗುತ್ತೆ. ಮೀನ್ ಖಾದ್ಯ ಇದು ಫಿಶ್ ಫಿಂಗರ್, ಇದು ಬಟರ್ಫ್ಲೈ ಪ್ರಾನ್ಸ್ ಅಂತ ಹೇಳಿ. ನೋಡಿ, ಆಮೇಲೆ ಇದು ಫಿಶ್ ಬಳಂಜಿ ಬಳ್ಜಿ ಅಲ್ಲ? ಓಕೆ ಓಕೆ, ಇದು ಪ್ರಾನ್ಸ್. ಓಕೆ, ಇದು ಸ್ಟಾಲ್ ಪ್ರೈವೇಟ್ ಆಗಿರೋದು ಅಥವಾ ನಿಗಮದಿಂದ ಆಗಿರೋದು? ಈ ಸ್ಟಾಲ್ ನಿಗಮದಿಂದನಾ? ಓಕೆ, ನೋಡಿ, ಇದೆಲ್ಲ ಸ್ಥಳೀಯ ಮೀನುಗಳು. ಇಲ್ಲೇ ಎಲ್ಲ ಪ್ಯಾಕೆಟ್ ಮಾಡಿ ಇದನ್ನ ಮಾರಾಟ ಮಾಡ್ತಾರೆ. ಇಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಪ್ಯಾಕೆಟ್ ಇದೆ, ಬೇರೆ ಬೇರೆ ತರ ಮೀನಿದೆ. ಒಂದು ಪ್ರಾನ್ಸ್ ಕೂಡ ಇದೆ, ಆಮೇಲೆ ಬಂಗಡ, ದೊಡ್ಡ ಬಂಗಡ. ನೋಡಿ, ಇದೆಲ್ಲ ಸ್ಟಾಲ್ಗಳು. ಮತ್ತು ಒಳಗಡೆ ನಿಮ್ಗೆ ಎಕ್ಸಿಬಿಷನ್ ಹಾಲ್ ಕೂಡ ಇದೆ. ಇದೆಲ್ಲ ಸ್ಟಾಲ್ ಇದೆ. ನೀರ್ ದೋಸೆ ಇದೆ, ಜೊತೆಗೆ ಪ್ರಾನ್ಸ್. ಏನು ಇದು? ಗೀರ್ ಅಷ್ಟ? ಓಕೆ, ಇದು ಪಾಂಪ್ಲೇಟ್. ನೋಡಿ, ಅಂಜಾಳ್. ಓಕೆ, ಸ್ಲೈಸ್ ಆಗಿದೆ ಅಲ್ಲ? ಇವೆಲ್ಲಿಂದ ಬಂದಿರೋದು ಸರ್? ಬೆಂಗಳೂರಿಂದ. ಅಲ್ಲಿದೆ ಸ್ಟಾಲ್ ಅಲ್ವಾ ಇದು? ಓಕೆ ಓಕೆ, ಅಲ್ಲೂ ಶಾಪ್ ಇದೆಯಾ ನಿಮ್ದು? DMS ಮಸಾಲಾ ಅಂತ. ಓಕೆ, ಬೆಂಗಳೂರಿಂದ ಬಂದಿರುವಂತ ಸ್ಟಾಲ್ ಇದು, DMS ಮಸಾಲಾ ಅಂತ. ಇದು ನಮ್ಮೂರು ಶಾಪ್. ಇದು ಭಟ್ಕಳದ ಪ್ರಸಿದ್ಧ ಕರಾವಳಿ ಹೋಟೆಲ್, ಬಸ್ ಸ್ಟ್ಯಾಂಡ್ ಎದುರುಗಡೆ ನಿಮ್ಗೆ ಈ ಹೋಟೆಲ್ ಕಾಣೋದು ಸಿಗತ್ತೆ. ಅವ್ರ ಸ್ಟಾಲ್ ಇದು. ತವಾ ಫ್ರೈ ಇದು. ಇದಿಷ್ಟು ನಿಮ್ದಲ್ಲ? ನಮ್ಮ ತಿಮ್ಮಪ್ಪ ನಾಯ್ಕರಿ ಇವರು. ಇದೆಲ್ಲ ಡಿಸ್ಪ್ಲೇನಾ? ಬಂಗಡ, ಕೊಡವಿ, ಜೊತೆಗೆ ಅದು ಪಾಂಪ್ಲೇಟ್. ಎಂಜಲ್. ಓಕೆ, ಪ್ರಾನ್ಸ್ ಅದಲ್ಲ? ಓಕೆ, ಇದೇ ಕಲರ್ ಇದು? ಸ್ಕ್ವಿಡ್ ಕಲರ್ ಅದು. ಅಷ್ಟಾಗಿ ಬಯಸುತ್ತೆ ಅದು? ಹೌದಾ? ಓಕೆ 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 ಓಕೆ, ಥ್ಯಾಂಕ್ಸ್ ಅಣ್ಣ. ಎಲ್ಲ ರೆಡಿ ಆಗ್ತದಲ್ಲ? ಹೆಂಗೆ ಒಂದು ಫಿಶ್ಗೆ? 100. ತವಾ ಅಲ್ಲ? ಇಲ್ಲ, ತುಂಬಾ ದೊಡ್ಡ ಸೈಜ್. ಫಿಶ್ ಹೊರತುಪಡಿಸಿ ನಿಮ್ಗೆ ಒಂದಷ್ಟು ಸ್ಟಾಲ್ ಇದೆ ಇಲ್ಲಿ. ಪಾನಿಪುರಿ, ಬೇಲ್ಪುರಿ ಎಲ್ಲ ಸಿಗುತ್ತೆ ಇಲ್ಲಿ. ನೀವು ಬಂದ್ರೆ ಏನ್ ಬೇಕಾದ್ರೆ ಇಲ್ಲಿ ಸವಿಬಹುದು. ಇದೆಲ್ಲ ಸ್ಟಾಲ್ ಕತೆ ಆದ್ರೆ ನೋಡಿ, ಐಸ್ ಕ್ರೀಮ್ ಬೇಕಾದ್ರೆ ನಿಮ್ಗೆ ಐಸ್ ಕ್ರೀಮ್ ಸವಿಬಹುದು. ಇದು ನಮ್ಮೂರ್ ಶಾಪ್ ಇದು.
ದಾಸನಾಯ್ಕ. ಹಲೋ, ನಮಸ್ತೆ. ನೋಡಿ ಐಸ್ ಕ್ರೀಮ್ ಸ್ಟಾಲ್ ಇದು. ಇಲ್ಲ ನಿನ್ ಮೀನಿಲ್ಲ ಕಡೆಗೆ ಇದಾಕಲಿಲ್ಲ ಜಿಲೇಬಿ. ಹಾಂಗ್ಯೋ ನಮ್ಮೂರಿನ ಪ್ರದೀಪ್ ಜಿ ಪೈ ಅವರು ನಡೆಸ್ತಿರುವಂತ ಒಂದು ಕಂಪನಿ ಇದು, ಹಾಂಗ್ಯೋ ಐಸ್ ಕ್ರೀಮ್ ಪ್ರೈವೇಟ್ ಲಿಮಿಟೆಡ್ ಅಂತ. ನೋಡಿ ಆ ಸ್ಟಾಲು ಇದೆ ನಿಮ್ಗೆ. ಹಾಂಗ್ಯೋದೆಲ್ಲ ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ, ಎಲ್ಲ ಐಸ್ ಕ್ರೀಮ್ ಐಟಮ್ಗಳು. ಏನ್ ಸರ್ ಇದು ತಿಂಡಿ? ಹಾ ಏನಿದು ವಿಶೇಷ? ನ್ಯಾಚುರಲ್. ಓಕೆ ಓಕೆ ಓಕೆ, ಮ್ಯಾಂಗೋದಲ್ಲ ಕಂಪ್ಲೀಟ್ ಆಗಿ. ಓಕೆ ನೋಡೋಣ ಸರ್. ಓಕೆ, ಹ್ಯಾಂಗ್ಯೋದರ ಒಂದು ಕ್ಯಾಂಡಿ ಕೊಟ್ಟರು ತುಂಬಾ. ಏನಿದೆ, ಏನು ವಿಶೇಷ ಅಂತ ಹೇಳಿದ್ರಿ? ಹೌದಾ, ತುಂಬಾ ಪಕ್ಕ ಇದೆಯಲ್ವಾ? ಹಂಗೆ ಇದೆಯಲ್ಲ. ಓಕೆ, ಗೋಡ್ ತೆಗೆದಿರುವಂತ ಮಾವಿನ ಹಣ್ಣು ತಿನ್ನಂಗ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಮೀನಿಗೆ ಸಂಬಂಧಪಟ್ಟ ಖಾದ್ಯದ ಹೊರತಾಗಿ ಒಂದಷ್ಟು ಬೇರೆ ಬೇರೆ ಸ್ಟಾಲ್ಗಳು ಇದೆ. ನಿಮ್ಗೆ ಇಷ್ಟವಾದಂತ ಪಾನಿಪುರಿ ಸಿಗುತ್ತೆ, ಜೊತೆಗೆ ಐಸ್ ಕ್ರೀಮ್ ಸ್ಟಾಲ್ಗಳು ಇದೆ. ನೀವು ಇಲ್ಲಿ ಬಂದ್ರೆ ಈ 3 ದಿನ ಅಂದ್ರೆ 21, 22 ಮತ್ತು 23ನೇ ತಾರೀಕಿಗೆ ಇವೆಲ್ಲವನ್ನ ಸವಿಯುವಂತ ಅವಕಾಶ ಕೂಡ ನಿಮ್ಗೆ ಸಿಗುತ್ತೆ. ರೀಜನಲ್ ಮ್ಯಾನೇಜರ್ ಡೆರಿಕ್ ಫರ್ನಾಂಡಿಸ್ ಅಂತ ಹೇಳಿ. ನಮ್ಮ ಹ್ಯಾಂಗ್ಯೋ ಐಸ್ ಕ್ರೀಮ್ 22 ವರ್ಷದಿಂದ ಇದೆ. ಪ್ರಾಪರ್ಲಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ MD ಅವರು ಭಟ್ಕಳ ಪ್ರಾಪರ್. ನಮ್ದು ಹ್ಯಾಂಗ್ಯೋ ಐಸ್ ಕ್ರೀಮ್ ಪ್ಯೂರ್ ಮಿಲ್ಕ್ ಇಂದ ಮಾಡಿರುವಂತ ಐಸ್ ಕ್ರೀಮ್. ಸ್ನೇಹಿತರೆ, ಈಗ ನಾನು ಇಲ್ಲಿ ಎಕ್ಸಿಬಿಷನ್ ಹಾಲ್ ಇದೆ, ಎಕ್ಸಿಬಿಷನ್ ಹಾಲ್ ಕಡೆ ಹೋಗ್ತಾ ಇದ್ದೀನಿ. ಲೈಕ್ ಇದರಲ್ಲಿ ತುಂಬಾ ವಿಶೇಷಗಳಿದೆ. ನಾನು ನಿಮ್ಗೆ ತಯಾರಿ ವಿಡಿಯೋದಲ್ಲಿ ಹೇಳಿದಂತೆ ಇಲ್ಲಿ ತುಂಬಾ ವಿಶೇಷವಾಗಿದ್ದು ಟನಲ್ ಅಕ್ವೇರಿಯಂ ಅಂತ ಮತ್ತು ಅಲಂಕಾರಿಕ ಮೀನುಗಳ ಗ್ಯಾಲರಿ ಕೂಡ ಇಲ್ಲಿದೆ. ನೋಡಿ ಇದು ಟನಲ್. ಇದು ಲೈಕ್ ಇದು ತುಂಬಾ ಒಳಗಡೆ ಮಕ್ಕಳಂತೂ ಸಖತ್ ಇಷ್ಟಪಡ್ತಾರೆ. ಇದನ್ನ ಮಕ್ಕಳು ಇಷ್ಟಪಡ್ತಾರಲ್ವಾ? ಹೌದಲ್ಲ? ನೋಡಿ ನಿಮಗೆ ಬೇರೆ ಬೇರೆ ಮೀನುಗಳು, ನಾವೇನು ಸಮುದ್ರದ ಒಳಗಡೆ ಹೋದಂತ ಫೀಲ್ ಆಗುತ್ತೆ. ಸುತ್ತಮುತ್ತ ಎಲ್ಲ ಕಡೆ ಮೀನುಗಳಿರುತ್ತೆ. ನೋಡಿ ನೋಡಿ ಎಂತೆಂತ ದೊಡ್ಡ ದೊಡ್ಡ ಫಿಶಸ್ ಇದೆ. ನೋಡಿ ದೊಡ್ಡ ಮೀನಿದೆ. ನೋಡಿ ಇದೆಲ್ಲ ಅಲಂಕಾರಿಕ ಫಿಶ್ಗಳಿದೆ. ಇದ್ಯಾವ ಮೀನು? ಇದೆಲ್ಲ ಅಲಂಕಾರಿಕ ಫಿಶ್. ನೋಡಿ ಒಂದು 20 ಫೀಟ್ ಅಂತ ಅನ್ಕೋತೀನಿ, 20 ರಿಂದ 30 ಫೀಟ್ ಉದ್ದದ ಒಂದು ಟನಲ್ ಇದು. ಈ ಟನಲ್ ಕೆಲಸ ಇಷ್ಟೇ. ಅದಾದ ನಂತರ ನಿಮ್ಗೆ ಇಲ್ಲಿ ಸಾಕಷ್ಟು ಅಲಂಕಾರಿಕ ಫಿಶ್ಗಳ ಅಕ್ವೇರಿಯಂ ಇದೆ. ಒನ್ ಬೈ ಒನ್ ನೋಡ್ಕೊಂತ ಹೋಗ್ಬೋದು. ಬೇರೆ ಬೇರೆ ಫಿಶ್ಗಳು. ನನ್ನ ಸಿಸ್ಟರ್ ಇದು ನೇತ್ರಕ್ಕ, ಇವರು ಬಂದವರು. ಇವರು ಫ್ಯಾಮಿಲಿ ಸಮೇತವಾಗಿ ಈ ಎಕ್ಸಿಬಿಷನ್ ಒಂದು ನೋಡಕ್ ಬಂದಿದ್ದಾರೆ ಇವರು. ಹಾಯ್. ಲೈಕ್ ಇಲ್ಲೂ ಒಂದು ಟನಲ್ ಇದೆ, ಅದು ಬಿಟ್ಟು ಆ ಟನಲ್ ತೋರಿಸ್ದೆ. ಬಟ್ ಇಲ್ಲೂ ಒಂದು ಟನಲ್ ವ್ಯವಸ್ಥೆ ಇದೆ. ಇಲ್ಲೆಲ್ಲ ಅಕ್ವೇರಿಯಂ ಫಿಶಸ್, ಲೈಕ್ ಎಲ್ಲ ಅಲಂಕಾರಿಕ ಮೀನುಗಳಿದೆ. ನೋಡಿ ಇಲ್ಲೊಂದು ಟನಲ್ ಇದೆ, ತುಂಬಾ ಚೆನ್ನಾಗಿದೆ ಅದು. ನೋಡಿ ಈ ಟನಲ್ ಮಧ್ಯದಲ್ಲಿ ಎಲ್ಲ ಅಕ್ವೇರಿಯಂ ಇಟ್ಟಿದೆ. ಇಲ್ಲಿ ಬೇರೆ ಬೇರೆ ತರಹದ ಅಲಂಕಾರಿಕ ಮೀನುಗಳಿದೆ ಅಲ್ಲಿ. ನೋಡಿ ಎರಡೂ ಕಡೆ ನೀವು ಮೀನುಗಳನ್ನು ನೋಡಬಹುದು. ಇಲ್ಲಿ ಸಾಕಷ್ಟು ಕಪ್ಪೆ ಚಿಪ್ಪುಗಳು ಕೂಡ ಇದೆಯಂತೆ. ಎಲ್ಲ ನೋಡ್ಕೊಂಡ್ರೆ ನೀವು ಹೆಂಗಿತ್ತು? ಚಂದ ಇತ್ತ? ಒಬ್ಬರೇ ಬಂದಿರಂತಿ? ಹೌದಾ? ಒಳಗೆ ಹೆಂಗದೆ ಉಪಕರಣ ಎಲ್ಲ? ಊಟನು ಹೌದಾ? ಊಟ ಮಾಡ್ತೀನಿ. ಈ ಕಡೆ ಒಂದ್ಸಲ ಹೋಗತ್ತು. ಹಾಯ್ ಹಾಯ್. ಎಲ್ಲ ಬೇರೆ ಬೇರೆ ಗೇಟ್ ಅದಂತೆ. ಎಲ್ಲ ಕಡೆಯಿಂದ ಹೋಗ್ಬೋದಾ? ಇದೆಲ್ಲ ಕಪ್ಪೆ ಚಿಪ್ಪುಗಳ ಪ್ರದರ್ಶನ. ಇದು ಬೇರೆ ಬೇರೆ ರೀತಿಯ ಕಪ್ಪೆ ಚಿಪ್ಪುಗಳು ಇದೆ. ತುಂಬಾ ಕಪ್ಪೆ ಚಿಪ್ಪು ಇದೆ ಇಲ್ಲಿ. ನಾವು ಯಾವತ್ತೂ ನೋಡದೆ ಇರುವಂತ ಕಪ್ಪೆ ಚಿಪ್ಪುಗಳು ಇಲ್ಲಿ ನಿಮ್ಗೆ ಕಾಣೋಕ್ ಸಿಗುತ್ತೆ. ಲೈಕ್ ಇದು ಯಾವುದು ಜೀವಂತ ಕಪ್ಪೆ ಚಿಪ್ಪು ಅಲ್ಲ, ಇದೆಲ್ಲ ಲೈಕ್ ಬರೀ ಚಿಪ್ಪುಗಳು ಮಾತ್ರ ಇದೆ. ಹೊರಗಡೆ ಚಿಪ್ಪು ಮಾತ್ರ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇಲ್ಲಿ. ನೋಡಿ ಸಿಗಿಫ್ಟ್ ಆಕರ್ಷಕ ಕಪ್ಪೆ ಚಿಪ್ಪುಗಳ ಪ್ರದರ್ಶನ ಅಂತ. ತುಂಬಾ ಕಪ್ಪೆ ಚಿಪ್ಪು ನಿಮ್ಗೆ ಕಾಣೋದು ಸಿಗುತ್ತೆ.
ನಾವು ಯಾವತ್ತೂ ನೋಡದೇ ಇರುವಂತ ಕಪ್ಪೆ ಚಿಪ್ಪಿನ ಪ್ರಭೇದಗಳು ಇಲ್ಲಿ ನಿಮ್ಗೆ ಕಾಣೋದಕ್ಕೆ ಸಿಕ್ಕಿದೆ ನೋಡಿ. ಅದು ಸೇಮ್ ಲೈಕ್ ಕಲ್ ತರ ಇದೆ, ತುಂಬಾ ಆಕರ್ಷಕವಾಗಿರುವಂತ ಕಪ್ಪೆ ಚಿಪ್ ಇದೆ ನೋಡಿ. ನಾವೆಲ್ಲ ಒಂದು 4 ರಿಂದ 5 ತರದ್ದು ಕಪ್ಪೆ ಚಿಪ್ಪುಗಳನ್ನು ನೋಡಿರ್ಬೋದು ಇಲ್ಲಿ ತನಕ. ಬಟ್ ಇಲ್ಲಿ ನೋಡಿ ನೀಲಿ ಕಲ್ಲು ಇದೆ, ತುಂಬಾ ವೆರೈಟೀಸ್ ಇದೆ. ಲೈಕ್ 500ಕ್ಕೂ ಹೆಚ್ಚು ಕಪ್ಪೆ ಚಿಪ್ಪುಗಳು ಅಂತ ಇದ್ರು ನೋಡಿ. ಎಷ್ಟು ಚಿಕ್ಕದು ದೊಡ್ಡದು, ನಾವೇನು ಅಂಬೆಗುಳಿ ಅಂತ ಅಂತೀವಿ, ಇದನ್ನ ಆಟ ಆಡೋಕೆಲ್ಲ ಬಳಸ್ತೀವಿ ನೋಡಿ. ಆ ಥರದ್ದು ಇದೆಲ್ಲ ಕಪ್ಪೆ ಚಿಪ್ಪಿನ ಪ್ರಭೇದ. ನಾವು ಬೇರೆ ಬೇರೆ ಹೆಸರಲ್ಲಿ ಗ್ರಾಮ್ಯ ಭಾಷೆಯಲ್ಲಿ ಕರಿತೀವಿ. ಬಟ್ ಇದು ಕಪ್ಪೆ ಚಿಪ್ಪಿನ ಬೇರೆ ಬೇರೆ ಪ್ರಭೇದಗಳಿವೆ. ನಾವೇ ಗ್ರಾಮ್ಯ ಭಾಷೆಯಲ್ಲಿ ಹೇಗೆ ಅಂತ ಕರಿತೀವಿ, ಚಿಪ್ಪು, ಮುಳ್ಳಿನ ಒಂದು ಚಿಪ್ಪು, ಅದರ ಮುಳ್ಳುಗಳು ಇದೆಲ್ಲ ನಾವೇನು ಒಣಗಿಸಿ ಕಡ್ಡಿ ಥರ ಯೂಸ್ ಮಾಡ್ತಾ ಇದ್ವಿ. ಶಂಖ ಗ್ರೀನ್ ಕಲರಲ್ಲಿ ಇದೆ, ಇದಂತೂ ತುಂಬಾ ವಿಶೇಷವಾಗಿದೆ. ಇದು ಮುಳ್ಳು, ಇದು ಸಾಮಾನ್ಯವಾಗಿ ನಾವು ನೋಡಿರ್ತೀವಿ. ಇದು ಹೆಚ್ಚಾಗಿ ಮೀನುಗಾರರ ಬಲೆಗೆಲ್ಲ ಸಿಕ್ಕಾಕ ಬೀಳುತ್ತೆ. ಇದು ಸಪೋಸ್ ಆಗಿ ಸಿಕ್ಕಾಕ ಬಿದ್ದಾಗ ಬಲೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಲೈಕ್ ಎಷ್ಟು ಪ್ರಭೇದದ ಕಪ್ಪೆ ಚಿಪ್ಪುಗಳನ್ನು ನೀವು ಕಣ್ತುಂಬ್ಕೊಳ್ರಿ. ಇಲ್ಲೆಲ್ಲ ನೆಟ್ ಎಲ್ಲ ಇದೆ, ಇಲ್ಲೆಲ್ಲ ನೆಟ್ ಇದೆ. ಬಟ್ ಆಚೆ ನಾನು ಹೋಗ್ತೀನಿ ಅದಕ್ಕೂ ಮುಂಚೆ ಒಂದು ಲೈನ್ ಆಗಿ ಬರೋಕ್ ಆಗ್ತಾ ಇಲ್ಲ. ಲೈಕ್ ಒಂದೊಂದು ಕಡೆ ಇಲ್ಲೊಂದು ಚಿಕ್ಕದಾದಂತ ಪಾಂಟ್ ತರ ಮಾಡಿದ್ದಾರೆ. ಇದರಲ್ಲೂ ಒಂದಷ್ಟು ಮೀನಿದೆ. ಇವತ್ತು ಏನಿಲ್ಲ ಅಂತ ಹೇಳಿದ್ರು ಒಂದು 5 ರಿಂದ 6 ಸಾವಿರ ಜನ ಈ ಒಂದು ಎಕ್ಸಿಬಿಷನ್ಗೆಲ್ಲ ಬಂದಿದ್ದಾರೆ. ತೋಟಗಾರಿಕೆ ಮಹಾವಿದ್ಯಾಲಯ ಸಿರ್ಸಿ ನೋಡಿ. ಇದು ತೋಟಗಾರಿಕೆ ಮಹಾವಿದ್ಯಾಲಯದ ಸ್ಟಾಲ್ ಇದು. ನಿಮ್ದೆಂತ ಇಲ್ಲಿ ಏನಿದೆ ನಿಮ್ದು ಮೇಡಮ್? ಅವೇರ್ನೆಸ್ ಹೌದಾ? ತುರ್ತು ಚಿಕಿತ್ಸೆ ಇಲ್ಲೇ ಕೊಟ್ಬಿಡ್ತೀರಾ? ಓಕೆ ಓಕೆ. ನೀವು ಹಾಗಾದ್ರೆ 3 ದಿನ ಇಲ್ಲೇ ಇರ್ತೀರಿ ಅಂತ? 3 days ಇಲ್ಲೇ ಇರ್ತೀರಿ ಅಲ್ಲ? ಬೆಳಗ್ಗೆಯಲ್ಲಿ ಖಾಲಿ ಓಕೆ, ಥ್ಯಾಂಕ್ ಯು. ನೋಡಿ ಇಲ್ಲೊಂದು ದೊಡ್ಡ ಫಿಶ್ ಇದೆ, ತುಂಬಾ ದೊಡ್ಡದಾದಂತ ಫಿಶ್. ಪಾಪ ಒಂಟಿ ಆಗಿಬಿಟ್ಟಿದ್ದಾರೆ ನೋಡಿ, ಯಾರು ಇಲ್ಲ, ದಿಕ್ಕೇ ಇಲ್ಲ ಇದಕ್ಕೆ. ಗ್ಲೋಬಲ್ ಫೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ, ಏನಂತ ನೋಡೋಣ ಈಗ. ಸರ್ ಏನು ಸರ್ ಇದು? ಕರಾವಳಿ ಕರ್ನಾಟಕ ಮಂಜುಗಡೆ ಮತ್ತು ಶೈತ್ಯಾಗಾರ ಮಾಲೀಕರ ಸಂಘದವರು ಇಟ್ಟಿರುವಂತ ಒಂದು ಸ್ಟಾಲ್ ಇದು. ಲೈಕ್ ಐಸ್ಗೆ ಸಂಬಂಧಪಟ್ಟದ್ದು ಎಲ್ಲ ಐಸ್ ಇದೆ, ಐಸ್ ಫ್ಯಾಕ್ಟರಿ ಇದನ್ನ ಈ ಸ್ಟಾಲ್ ಅನ್ನ ಇಟ್ಟಿದೆ. ಇದರಲ್ಲಿ ಏನು ಇಲ್ಲ, ಹೆಚ್ಚಲ್ಲಿ ಯಾರು ಕೂಡ ಇಲ್ಲ. ಸರ್ ಏನು ಸರ್ ಇದು? ಅಂದ್ರೆ ಸೀಬಾಸ್ ಅಂತ ಹೇಳಿ, ಇದು ಅಂತ ಹೇಳಿ ಸಿಹಿನೀರು ಮತ್ತೆ ಉಪ್ಪು ನೀರಲ್ಲಿ ಬೆಳೆಯುವಂತ ಒಂದು ಮೀನ ಪ್ರಭೇದನ. ಹೌದು, ನಾವು ಮೀನು ಮರಿ ಉತ್ಪಾದನಾ ಘಟಕ ಇದೆ ಮೀನು ಮರಿಯನ್ನು ಒದಗಿಸ್ತೀವಿ, ಸಂಬಂಧಪಟ್ಟಂತ ಎಲ್ಲ ಐಡಿಯಾಸ್ ಗಳನ್ನು ಅವ್ರು ಕೊಡ್ತೀವಿ. ಈ ಕಂಪನಿ ಹೆಸರು ಯಾವ್ದು ಸರ್ ಇದು? ಕೆನಾಲಿಸ್ ಅಕ್ವಾಕಲ್ಚರ್. ಎಲ್ಲಿ ಇದೆ ಸರ್ ಈ ಕಂಪನಿ? ಹೊಲನ್ಗದ್ದ ಕಂಪನಿ. ಕುಮಟಾನ? ಹೌದಾ ಸರ್? ಓಕೆ, ಥ್ಯಾಂಕ್ ಯು ಸರ್. ನೋಡಿ ಇದೊಂದು ಸಖತ್ತಾಗಿದೆ ಫಿಶ್ ಮಾತ್ರ. ಒಂದು ಲೈಕ್ ರೆಡ್ ಮತ್ತು ಎಲ್ಲೋ ಫಿಶಸ್ ಇದೆ. ಹಾಯ್, ಮಾತಾಡ್ರ? ಹಾಯ್ ಹಾಯ್. ಇಲ್ಲೆಲ್ಲ ಒಂದು ರೌಂಡ್ ನೋಡಾಗಿದೆ. ಮತ್ತೆ ಇಲ್ಲಿ ಒಂದಷ್ಟು ಮೀನುಗಾರಿಕೆ ಸಂಬಂಧಪಟ್ಟಂತ ಪರಿಕರ ಅಂದ್ರೆ ಹಳೆ ವಸ್ತುಗಳ ಪ್ರದರ್ಶನ ಇದೆ. ಅಂದ್ರೆ ಸಾಂಪ್ರದಾಯಿಕವಾಗಿ ಮತ್ತು ಈ ಹಿಂದೆ ಯೂಸ್ ಮಾಡ್ತಿದ್ದಂತ ಮೀನುಗಾರಿಕೆ ನಡಬಂದಂತ ದಾರಿಯನ್ನು ತೋರಿಸುತ್ತೆ ಇದು. ಲೈಕ್ ಸಾಂಪ್ರದಾಯಿಕವಾಗಿ ಹುಟ್ಟು ಹಾಕುವಂತ ಪದ್ಧತಿ, ಲೈಕ್ ನೋಡಿ ಒಂದು ಕವರಪ್ ಮಾಡಿ ಹಿಡಿತಾ ಇದ್ದಂತ ಪದ್ಧತಿ ಅವಾಗೆಲ್ಲ ಇತ್ತು. ಇದು ಬೆತ್ತದ್ದು ಪ್ರಾಡಕ್ಟ್ ಇದು. ಲೈಕ್ ಬೋಟ್ ಸ್ಟೇರಿಂಗ್ ಇದೆ, ಇದು ಕೂಡ ಹಳೆ ಸ್ಟೇರಿಂಗ್. ಈಗೆಲ್ಲ ಹೊಸದಾಗಿ ತುಂಬಾ ಡೆವಲಪ್ ಆಗಿದೆ, ವಿನೂತನವಾದಂಥ ಸ್ಟೇರಿಂಗ್ ಎಲ್ಲ ಬಂದಿದೆ. ಇದು ಲೈಕ್ ಬಲೆಗೆ ಹಾಕುವಂಥ ಬೆಂಡ್ಗಳಿವು. ಅದು ಲೈಫ್ ಜಾಕೆಟ್ ಇದೆ. ಇದೆಲ್ಲ ಗೂಡು ಮೀನುಗಾರಿಕೆ ಅಂತ ಕಾಣಿಸುತ್ತೆ. ಲೈಕ್ ಬರೀ ಇಲ್ಲಿ ಸಮುದ್ರ ಮೀನುಗಾರಿಕೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ. ಮಗ ಏಯ್ ನೀ ಮಾತಾಡ ಏನು ಇವತ್ತು ಬಂದಿದೆ? ಅಡಿ ಅಡಿ ನಾವು ಮಾಡ್ತೇವೆ, ಊಟ ಮಾಡ್ತೀವಿ ಈಗಲ್ಲ. ಇದಿಷ್ಟು ಆದ್ಮೇಲೆ ಅಲ್ಲ ಜೊತೆಗೆ ಇಲ್ಲೇನಿದೆ ಅಂತ ನೋಡೋಣ ಬನ್ನಿ. ವಿಶ್ವ ಮೀನುಗಾರಿಕೆ ದಿನಾಚರಣೆ 2024 ಇದರಲ್ಲಿ ಒಂದಷ್ಟು ಮಾಹಿತಿ ಕೂಡ ಇದೆ. ಇವತ್ತು ವಿಶ್ವ ಮೀನುಗಾರಿಕಾ ದಿನಾಚರಣೆ ಆಚರಿಸ್ತಾ ಇದ್ದೇವೆ ಮೀನುಗಾರಿಕೆ ಇಲಾಖೆಯಿಂದ. ಸನ್ಮಾನ್ಯ ಸಚಿವರಾದ ಮಂಕಾಳ್ ಎಸ್ ವೈದ್ಯ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಉಂಟು. ಹಾಗೆ ನಮ್ಮ ಮೀನುಗಾರಿಕೆ ಇಲಾಖೆಯಿಂದ
ಒಂದು ನಾವು ಸ್ಟಾಲ್ ಅನ್ನು ಇಟ್ಟಿದ್ದೇವೆ. ಲೈಕ್ ಇದು ಎಲ್ಲ ಮೀನುಗಾರಿಕೆ ಕುರಿತಾದಂತ ಎಲ್ಲ ಮಾಹಿತಿ ಸಿಗ್ತದೆ. ಹಾಗೆ ನಾವು ಎಲ್ಲ ಬೋಟ್ಗಳನ್ನು ಕೂಡ ಬೇರೆ ಬೇರೆ ಬೋಟ್ಗಳನ್ನು ಕೂಡ ಡಿಸ್ಪ್ಲೇ ಮಾಡಿದ್ದೇವೆ. ಹಾಗೆ ನಾವು ಕೂಡ ಕೆಲವೊಂದು ಹಳೆಯ ಪರಿಕರಗಳು, ಮೀನುಗಾರಿಕೆ ಪರಿಕರಗಳನ್ನು ಕೂಡ ಅಂತ ಜನರಿಗೆ ಗೊತ್ತಿರೋದಿಲ್ಲ ಅಲ್ಲ, ಅದರದ್ದು ಕೂಡ ಮಾಹಿತಿಯನ್ನು ಇಟ್ಟಿದ್ದೇವೆ. ಇದಿಷ್ಟು ನಮ್ಮ ಇಲಾಖೆಯ ಕಾರ್ಯಕ್ರಮ. ಮತ್ತೆ ಯಾರು ಬಂದಿದ್ರೆ PMMSY ಯೋಜನೆ ಬಗ್ಗೆ ಮತ್ತೆ ಇಲಾಖಾ ಮಾಹಿತಿ ಕೂಡ ನಾವು ನಮ್ಮ ಸ್ಟಾಫ್ಗಳೆಲ್ಲ ಕೊಡ್ತಾ ಇದ್ದಾರೆ. ನಿಮ್ಗೆ ಯಾರಿಗಾದ್ರು ಮೀನುಗಾರಿಕೆಯಲ್ಲಿ ಉದ್ಯಮವನ್ನು ನಡೆಸಬೇಕು, ಅದರಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಆದ್ರೆ ಲೈಕ್ ಇಂಥ ಜಾಗಕ್ಕೆ ಬಂದು ನೀವು ಇಲ್ಲಿ ಇವರ ದಿವಾಕರ್ ಕಾರ್ವೆ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, JD ಆಫೀಸ್ ಮಲ್ಪೇಟ್. ಇವ್ರ ಹತ್ರ ನಿಮಗೆ ಬೇಕಾದಷ್ಟು ಮಾಹಿತಿ ಸಿಗುತ್ತೆ. ಇಲ್ಲಿ ಬಂದು ಸುಮ್ಮನೆ ನೋಡ್ಕೊಂಡು ಹಾಗೆ ಹೋಗ್ಬೇಡಿ, ಮಾಹಿತಿ ತಗೊಳ್ಳಿ, ಹೊಸ ಐಡಿಯಾ ಬರುತ್ತೆ, ಜೊತೆಗೆ ಏನಾದ್ರು ಒಂದು ಉದ್ಯಮದಲ್ಲಿ ಸಾಧನೆ ಮಾಡ್ಬೋದು. ಇದು ಟ್ರಾಲರ್, ಡೀಪ್ ಸೀ ಟ್ರಾಲರ್ ಬೋಟ್ ಅಂತ. ಡೀಪ್ ಸೀ ಟ್ರಾಲರ್ ಬೋಟ್ ಇದು, ಡೀಪ್ ಸೀ ಟ್ರಾಲರ್. ಓಕೆ, ಇದು ಯಾವ ಬೋಟ್ ಸರ್? ಇದು ಸಣ್ಣ ಟ್ರಾಲರ್ ಬೋಟ್. ಇದು ಫಿಶಿಂಗ್ ಬೋಟ್ ಅಂತ ಅಂತಾರಲ್ಲ ಸರ್ ಇದಕ್ಕೆ? ಫಿಶಿಂಗ್ ಬೋಟ್ ಅಂತ ಅಂತಾರೆ ಇದಕ್ಕೆ. ಲೈಕ್ ಇದು ಗಿಲ್ನೆಟ್ ಬೋಟಾ ಸರ್ ಇದು? ಓಕೆ, ಗಿಲ್ನೆಟ್ ಬೋಟ್ ಇದು. ಅನಂತರ ಇದು ಸರ್, ಇದು ಪರ್ಷಿಯನ್ ಬೋಟ್ ನೋಡಿ ಇದು. ಓಕೆ, ಇದು ಪರ್ಷಿಯನ್ ಬೋಟ್ ನೋಡಿ, ಎಲ್ಲ ಮಾಡೆಲ್ಸ್ಗಳಿದೆ ನೋಡೋದು. ಕೇರಳಕ್ಕೆ, ತಮಿಳುನಾಡು ಎಲ್ಲ ಹೋಗ್ತದೆ ಇಲ್ಲಿಂದ. ಯಾವುದು ನಮ್ಮ ಮಲ್ಪೆಯಲ್ಲಿ ಕೂಡ ಇದು ರೆಡಿ ಆಗ್ತಾ ಇದೆ, ತಯಾರಾಗ್ತದೆ. ತುಂಬಾ ಅಂದ್ರೆ ಸಾಕಷ್ಟು ಮಾಹಿತಿ ಮೀನು ಬಗ್ಗೆ ಅಥವಾ ಮೀನುಗಾರಿಕೆ ಉದ್ಯಮದ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಈ ಜಾಗಕ್ಕೆ ಬನ್ನಿ ಮತ್ತು ಇಲ್ಲಿ ಮಾಹಿತಿಯನ್ನ ತಿಳ್ಕೊಂಡೋಗಿ. ಮಾಹಿತಿ ಕೊಡೋಕೆ ಮಾತ್ರ ಒಂದು ಒಳ್ಳೆ ಅಧಿಕಾರಿ ಕೂಡ ಇದ್ದಾರೆ ಇಲ್ಲಿ, ಅವ್ರನ್ನ ಮೀಟ್ ಆಗಿ ಅಂತ ನಾನು ಹೇಳ್ತೇನೆ. ಹೌದು, ತುಂಬಾ ಸ್ಟಾಫ್ಸು ಇದಾರಲ್ವಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೀನುಗಾರಿಕೆ ಮಹಾವಿದ್ಯಾಲಯ ಮಂಗಳೂರು ಅವ್ರದೊಂದು ಸ್ಟಾಲ್ ಇದೆ. ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್, ಇವರೆಲ್ಲ ಸ್ಟಾಲ್ ಇದೆ. ಲೈಕ್ ಇಲ್ಲೊಂದು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಕಾರವಾರದೊಂದು ಸ್ಟಾಲ್ ಇದೆ. ಈ ಸ್ಟಾಲ್ ಅಲ್ಲಿ ಯಾರು ಇಲ್ಲೇ ಸದ್ಯ ಕ್ಷಣದಲ್ಲಿ. ಇದು ಮಾಡೆಲ್ ಇರ್ಬೋದು. ಆಮೇಲೆ ಜೊತೆಗೆ ಅಲ್ಲೊಂದು ಡಾಲ್ಫಿನ್ ಸ್ಕೆಲಿಟನ್ ಇದೆ. ಲೈಕ್ ಡಾಲ್ಫಿನ್ ನ ಅಸ್ಥಿ ಪಂಜರ ಅದು ಒರಿಜಿನಲ್ ಆಗಿರುವಂತದ್ದು. ಕೇಂದ್ರೀಯ ಸಿಹಿ ನೀರು ಜಲಕೃಷಿ ಸಂಸ್ಥೆ ಹೆಸರುಘಟ್ಟ, ಇದರಲ್ಲೂ ಕೂಡ ಸ್ಟಾಲ್ ಅಲ್ಲಿ ಯಾರು ಇಲ್ಲ. ಲೈಕ್ ಇಲ್ಲೂ ಒಂದಷ್ಟು ಅಕ್ವೇರಿಯಂ ಫಿಶಸ್ಗಳಿದೆ, ತುಂಬಾ ಚೆನ್ನಾಗಿದೆ. ಹ್ಯಾಂಗಿಂಗ್ ಮಾಡುವಂತ ಒಂದು ಫಿಶ್ ಅಕ್ವೇರಿಯಂ ಕೂಡ ಇಲ್ಲಿ ಸಿಗುತ್ತೆ. ಚಿಕ್ಕ ಚಿಕ್ಕ ಫಿಶ್ ಇದು, ನೋಡೋದಕ್ಕೆ ಪ್ಲಾಸ್ಟಿಕ್ ಅಂತ ಅನ್ಸುತ್ತೆ. ತುಂಬಾ ಕಲರ್ಫುಲ್ ಆಗಿದೆ, ಡಿಸೈನ್ ಆಗಿದೆ. ಬ್ರದರ್ ಇದೆಲ್ಲ ಮಾರಾಟ ಮಾಡೋದಾ? ಮಾರಾಟಕ್ಕೆ ಎಷ್ಟಾಗುತ್ತೆ ಬ್ರದರ್ ಇದಕ್ಕೆ? ಯಾವ್ದಿದು? ಎಲ್ಲಿಂದ ಬಂದಿರೋ ಕಂಪನಿ ಇದು? ನಾಗರಬಾವಿಯಿಂದ ಬಂದಿರೋ ಕಂಪನಿ ಅಲ್ವಾ ಇದು? ಲೈಕ್ ಇದಕ್ಕೆ ಫುಡ್ ಎಲ್ಲ ಹೆಂಗ್ ಹಾಕೋದು ಇದಕ್ಕೆ? ಸರ್, ಒಂದಿನಕ್ಕೆ ಒಂದೇ ಸಳಿ 2 ಕಾಲ ಆಗ್ಬೇಕು. ಹೌದಾ? ಅದಕ್ಕೆಲ್ಲ ಈ ಫುಡ್ ಫೀಡಿಂಗ್ ಎಲ್ಲ ಕೊಡ್ತೀರಾ? ಎಲ್ಲ ಸೇರಿ ಫುಡ್ ಬಿಟ್ಟು 200 ಕೊಡ್ತೀವಿ. 200 ಎಲ್ಲ ಕಾಂಬೋ ತರ ಕೊಡುವ. ನಾವು ಹೋಲ್ಸೇಲ್ ಮಾರಾಟ ಆಲ್ ಓವರ್ ಇಂಡಿಯಾ ನಾವು ಶಿಪ್ಪಿಂಗ್ ಇದೆ. ಹೌದಾ? ಎಲ್ಲ ಕಡೆ ಎಲ್ಲ ಸೇರಿ ಎಲ್ಲ ಫಿಶಸ್ ಸಿಗುತ್ತಲ್ಲ ಸರ್ ನಿಮ್ಗೆ? ಆಲ್ಮೋಸ್ಟ್ ಹೌದಾ? ಪ್ಲೇಸ್ ಮಾಡ್ತೀರಾ? ಓಕೆ ಓಕೆ. ಯಾವ ರೀತಿ ಆರ್ಡರ್ ಮಾಡ್ಬೇಕು? ಲೈಕ್ ವೆಬ್ಸೈಟ್ ಏನಾದ್ರು ಇದೆಯಾ ಸರ್? ಜಸ್ಟ್ ಶೋ ಮಾಡಿ ಸರ್ ಇದಕ್ಕೆ. ವಿಜಯಲಕ್ಷ್ಮಿ ಅಕ್ವಾಪೆಟ್ಸ್ ಅಂತ ನಮ್ದು. ವಿಜಯಲಕ್ಷ್ಮಿ ಅಕ್ವಾಪೆಟ್ಸ್. ಓಕೆ ಓಕೆ, ನೋಡಿ ಅಕ್ವಾಪೆಟ್ಸ್ ವಿಜಯಲಕ್ಷ್ಮಿ. ಲೈಕ್ ಇದು ನಂಬರ್ ಕೂಡ ಶೋ ಆಗ್ತಾ ಇದೆ. ಬೈ ಚಾನ್ಸ್ ನಿಮ್ಗೆ ಏನಾದ್ರು ಬೇಕಂದ್ರೆ ಇವರು ಆರ್ಡರ್ ಹಾಕಿದ್ರೆ ಪ್ಲೇಸ್ ಕೂಡ ಮಾಡ್ತಾರೆ ಇವರು. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಯ್ ಸರ್, ನಮಸ್ತೆ. ಏನ್ ಸರ್ ಇದು? ಅರಣ್ಯ ಇಲಾಖೆ. ಅರಣ್ಯ ಇಲಾಖೆ ನಮ್ದು ದಾಂಡೇಲಿ ಅಣಶಿಕ್ಷಿತ ದಾಂಡೇಲಿ ಹುಲಿ ಸಂರಕ್ಷಿತ ಪ್ರದೇಶದಿಂದ ಬಂದಿರೋದು ಸರ್. ಆಕ್ಚುಲಿ ಇಲ್ಲಿ ನಾವು ಸುಮಾರು ಅಲ್ಲಿ ಏನ್ ಜನ ಇದ್ದಾರೆ, ನಮ್ಮ ಕಾಡಲ್ಲಿ ಜನ ಏನು ವಾಸ ಮಾಡ್ತಾರೆ, ಮುಂಚೆ ಏನ್ ಮಾಡ್ತಾರೆ ಅವರು 100% ಕಾಡ್ ಮೇಲೆ ಡಿಪೆಂಡ್ ಇದ್ರು. ಅದರಿಂದ ಕಾಡಿಗೆ ಸುಮಾರು ತರದ ಹಾನಿ ಆಗ್ತಿತ್ತು. ಮುಂಚೆ ಹೆಂಗೋ ಅವ್ರ ಜೀವನ ಪಾಡಿಗೆ ಮಾಡ್ತಿದ್ರು. ಈಗ ಏನಾಗಿದೆ, ಬಿಸ್ನೆಸ್ಗೋಸ್ಕರ ಬೇರೆ ಬೇರೆ ಕಮರ್ಷಿಯಲ್ ಆಗಿದೆ, ಬೇರೆ ಬೇರೆ ಕ್ರೈಮ್ಗಳು ನಡೀತಾ ಇದೆ. ಅದನ್ನ ತಡೆಗೋಸ್ಕರ ಸರ್ಕಾರಗಳು ಏನ್ ಮಾಡ್ತಿದ್ದಾರೆ, ನಮಗೆ ಅರಣ್ಯ ಇಲಾಖೆ ವತಿಯಿಂದ ಕಮ್ಯುನಿಟಿಗೆ ಏನಾದ್ರು ಸಪೋರ್ಟ್ ಏನಿದೆ, ನಮ್ಗೆ ಜನಕ್ಕೆ ಅಲ್ಲಿ ಇನ್ಕಮ್ ಸೋರ್ಸ್ ಏನೂ ಇಲ್ಲ. ಅದರಿಂದ ಅವರು 100% ಕಾಡ್ ಮೇಲೆ ಡಿಪೆಂಡ್ ಇರ್ತಾರೆ. ಸೊ ಹೊಟ್ಟೆಗೋಸ್ಕರ ಏನಾದ್ರು ಮಾಡೇ ಮಾಡ್ತಾರಲ್ಲ, ಅದಕ್ಕೆ ಅವ್ರಿಗೆ ಏನಾದ್ರು ಬೇರೆ ದಾರಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಜನರಿಗೋಸ್ಕರ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಜೇನು ಸಾಕಾಣಿಕೆ ಒಂದು ಫೈರ್ ಯೂನಿಟ್ ಅಂತ ಮಾಡಿದ್ದಾರೆ, ಅವ್ರಿಗೆ ಒಂದು ಕೆಲಸ ಸಿಗ್ಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಸುಮಾರು ಕಾರ್ಯಕ್ರಮಗಳಿದ್ದಾವೆ. ನಮ್ದು ಎಜುಕೇಶನ್ ಸಪೋರ್ಟು, ಮರಳಿ ಮನೆಗೆ ಅಂತ ಒಂದು ಕಾರ್ಯಕ್ರಮ, ಇದೆಲ್ಲ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಮಾಡ್ತಾ ಇದೆ. ನೇಚರ್ ಎಜುಕೇಶನ್ ಅಂತ ಇದೆ ನೋಡಿ. ಇದೆಲ್ಲ ಜೇನು ಪೆಟ್ಟಿಗೆಗಳು. ಅಂದ್ರೆ ಅರಣ್ಯ ಇಲಾಖೆ ಅವ್ರ ಸಹಯೋಗದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಅರಣ್ಯವಾಸಿಗಳಿಗೆ ಕೊಡ್ತಾ ಇರೋದು. ಜೇನು ಸಾಗಾಣಿಕೆ ಕಲ್ತ್ಕೊಂಡು ಆ ಮೂಲಕ
ಅದರ ಉದ್ಯಮವನ್ನ ಪ್ರಾರಂಭಿಸಬಹುದು ಅಲ್ವಾ ಸರ್? ಇದ್ರ ಬಗ್ಗೆ ಬೇಸಿಕ್ಸ್ ಎಲ್ಲ ನಿಮ್ಗೆ ಮಾಹಿತಿ ಕೊಡ್ತೀರಿ. ಕರ್ನಾಟಕ ಅರಣ್ಯ ಇಲಾಖೆ, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಭಟ್ಕಳ ಉಪವಿಭಾಗ ಈ ಒಂದು ಸ್ಟಾಲ್ ಅನ್ನು ಹಾಕಿದೆ. ಅರಣ್ಯ ಇಲಾಖೆಯ ಕುರಿತಾಗಿ ಅಥವಾ ಅರಣ್ಯದ ಕುರಿತಾಗಿ ಸಾಕಷ್ಟು ಮಾಹಿತಿ ಇಲ್ಲಿದೆ. ಭಾರತದ ಸಮುದ್ರ ತೀರದ ಕಡಲಾಮೆಗಳ ಬಗ್ಗೆ ಮಾಹಿತಿ ಇದೆ, ಜೊತೆಗೆ ಆಮೆಗಳ ಕೆಲವೊಂದು ಮಾಡೆಲ್ ಇದೆ, ಜೊತೆಗೆ ದೊಡ್ಡದಾದಂಥ ಬೃಹತ್ತಾದಂಥ ಒಂದು ಆಮೆಯ ಮಾಡೆಲ್ ಕೂಡ ಇಲ್ಲಿದೆ. ನೋಡೋಕೆ ತುಂಬಾ ಆಕರ್ಷಕ ಆಗಿದೆ. ಲೈಕ್ ನಿಮಗೆ ಹೆಚ್ಚಿನ ಆದರೆ ಇದು ಸಮುದ್ರಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರೋ ಕಾರಣಕ್ಕೆ ಸಮುದ್ರದ ಆಮೆಗಳ ಬಗ್ಗೆ ಒಂದಷ್ಟು ಮಾಹಿತಿ ಈ ಸ್ಟಾಲ್ ಅಲ್ಲಿ ನಿಮಗೆ ಸಿಗುತ್ತೆ. ಕಡಲ ಜೀವಶಾಸ್ತ್ರ ವಿಭಾಗ ಏನ್ ಸರ್ ಇದೆಲ್ಲ? ಇದೆಲ್ಲ ಬೋಟ್ ಸರ್ ಇದು. ಓಕೆ, ಅಂದ್ರೆ ಈ ಫಾರ್ಮೇಶನ್ ಇದು ಬೋಟ್ ಫಾರ್ಮೇಶನ್ ಹೆಂಗ್ ಮಾಡೋದು ಅಂತ ಫಸ್ಟ್ ಸ್ಟೆಪ್ ಹಂತವಾಗಿದೆ ನೋಡಿ. ಇದು ಬೋಟ್ ಫಾರ್ಮೇಶನ್ ಅಂತ, ಲೈಕ್ ಬೋಟ್ ತಯಾರಿಕೆಯಲ್ಲಿ ಫಸ್ಟ್ ಸ್ಟೆಪ್, ನೆಕ್ಸ್ಟ್ ಸ್ಟೆಪ್, ಲೈಕ್ ಆ ತರ ಸ್ಟೆಪ್ ಬೈ ಸ್ಟೆಪ್ ಅದ್ರ ಬಗ್ಗೆ ಕ್ರಮವಾಗಿದೆ. ಲಾಸ್ಟ್ ನಿಮ್ಗೆ ಅಲ್ಟಿಮೇಟ್ ಆಗಿ ಈ ತರ ಬೋಟ್ ಆಗುತ್ತೆ. ಇದು ಕಡಲ ಜೀವಶಾಸ್ತ್ರ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ, ಕಾರವಾರದಿಂದ ಈ ಒಂದು ಸ್ಟಾಲ್ ಇಟ್ಟಿದ್ದಾರೆ. ಇಲ್ಲಿ ಮತ್ತೇನ್ ಮಾಹಿತಿ ಇದೆ ಸರ್ ಇಲ್ಲಿ? ಸರ್ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬೋಟ್ಸ್ ಇದೆ ಸರ್. ಯಾವ್ಯಾವ ತರ ನೆಟ್ಸ್ ಯೂಸ್ ಮಾಡಿದೆ, ಪರ್ಸಿನೆಟ್ ಇದೆ, ಟ್ರಾಲರ್ಸ್ ಇದೆ, ಎಷ್ಟು ಡೀಪ್ ಆಗಿ ಫಿಶಿಂಗ್ ಮಾಡಬಹುದು ಅನ್ನೋದು ಒಂದು ನೆಟ್ ಇದೆ ಸರ್. ನೋಡಿ, ಇದೆಲ್ಲ ಮೀನುಗಾರಿಕೆ ಕುರಿತಾದಂತ ನೆಟ್ಸ್ ಯೂಸ್ ಮಾಡೋದ್ರ ಬಗ್ಗೆ ಇದೆಲ್ಲ ಇದೆ ನೋಡಿ. ನಿಮ್ಗೆ ನಾನು ತುಂಬಾ ಸಲ ಮೀನುಗಾರಿಕೆ ಬಗ್ಗೆ ಹೇಳಿದ್ದೆ, ಲೈಕ್ ಒಂದು ಪರ್ಷಿಯನ್ ಬೋಟ್ ಯಾವ ರೀತಿ ಬಲೆ ಹೊಡೆಯುತ್ತೆ ಅಂತ. ಲೈಕ್ ಮೀನ್ ನೋಡಿದ ತಕ್ಷಣ ನಿಮ್ಗೆ ಅದರ ಸುತ್ತು ರೌಂಡ್ ಅಪ್ ಮಾಡುತ್ತೆ ನೋಡಿ. ಇದೆಲ್ಲ ರೌಂಡ್ ಅಪ್. ಅದರ ಒಂದು ಪಾರ್ಟ್ ಏನಿದೆ, ಆ ಬಲೆ ಒಂದು ಪಾರ್ಟ್ ಅಡಿಗಡಿ ಹೋಗುತ್ತೆ. ಆ ಪಾರ್ಟ್ ತುಂಬಾ ವೆಯ್ಟ್ ಆಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟ ಸೀಸಗಳೆಲ್ಲ ಇರುತ್ತೆ, ಆ ಸಲುವಾಗಿ ಆ ಪಾರ್ಟ್ ಅಡಿಗೆ ಹೋಗುತ್ತೆ. ಆನಂತರ ಮೇಲ್ಗಡೆ ಭಾಗ ಏನಿದೆ ಅದು ಬೆಂಡ್ ಇರುತ್ತೆ, ಆ ಸಲುವಾಗಿ ಅದೆಲ್ಲ ತೇಲುತ್ತೆ. ಲೈಕ್ ಅಡಿಗಡಿ ರೋಪ್ ಟೈಟ್ ಮಾಡಿದ ತಕ್ಷಣ ಅದೊಂದು ಪಾಕೆಟ್ ತರ ಆಗುತ್ತೆ. ಆನಂತರ ಆ ಮೀನು ಸಲೀಸಾಗಿ ಬಲೆ ಒಳಗಡೆ ಸೇರ್ಕೊಳ್ಳುತ್ತೆ. ಆನಂತರ ಅದನ್ನ ಈ ಬೋಟ್ ನ ಸಹಾಯದಿಂದ ಮೇಲಕ್ಕೆತ್ತಾರೆ. ಇಷ್ಟಲ್ಲ ಸರ್ ಅಲ್ವಾ? ಈ ಡೀಪ್ ಫಿಶಿಂಗ್ ಇರುತ್ತಲ್ಲ, ಲೈಕ್ ಮಲ್ಪೆಯಲ್ಲಿ 4 ನೈಟ್ ಬೋಟ್ ಅಥವಾ 6 ನೈಟ್ ಇಂತ ಬೋಟ್ ಎಲ್ಲ ಹೇಳ್ತೀವಿ. ಲೈಕ್ ಅವರು ಈ ತರ ಫಿಶಿಂಗ್ ಅನ್ನು ಮಾಡ್ತಾರೆ, ಆ ಮೂಲಕ ಮೀನುಗಳನ್ನ ಹಿಡಿತಾರೆ. ಇದು ಎಳ್ಕೊಂಡು ಹೋಗ್ತಾ ಇರೋದು ನೋಡಿ. ಇದು ಬೋಟ್ ಇದು ಮತ್ತು ಬಲೆಯನ್ನ ಈ ರೀತಿಯಾಗಿ ಎಳ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ. ಲೈಕ್ ಇದು ಒಂಥರ ಮೀನುಗಾರಿಕೆಯಲ್ಲಿ ಸಾಕಷ್ಟು ತರಹದ ಮೀನುಗಾರಿಕೆ ಇದೆ. ಇದೆಲ್ಲ ಏನ್ ಸರ್ ಇದು ಪಿಕ್ಚರ್ಸ್? ಕಾಲೇಜ್ ವತಿಯಿಂದ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಗುಜರಾತ್ ಹೋಗಿದ್ರು ಸರ್. ಅಲ್ಲಿ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದ್ರು. ಮತ್ತೇನಾದ್ರು ಇದೆ ಸರ್ ಬಿಟ್ರೆ ಸ್ಪೆಸಿಮನ್ಸ್. ಇದೊಂದು ಸ್ವಲ್ಪ ಹೇಳಿ ಸರ್ ಇದ್ರ ಬಗ್ಗೆ. ನೋಡಿ, ಇದೆಲ್ಲ ಏನ್ ಸರ್ ಬದುಕಿದೆಯಾ ಅಥವಾ? ಸರ್ ಇದು ಪ್ರಿಸರ್ವ್ಡ್ ಸರ್. ಓಕೆ, ಇದನ್ನ ಯಾವ ರೀತಿ ಸಂರಕ್ಷಣೆ ಮಾಡಿ ಇಟ್ಟಿದ್ರಿ? ಸರ್ ಇದನ್ನ ಫಾರ್ಮಲಿನ್ ಒಳಗೆ ಹಾಕಿಡ್ತೀವಿ ಸರ್. ಓಕೆ ಸರ್ ಏನ್ ಡಿಕಂಪೋಸ್ ಆಗದಂಗೆ. ಲೈಕ್ ಅದ್ರ ಒಳಗಡೆ ಹೊಟ್ಟೆ ಒಳಗೆ ಇರೋದೆಲ್ಲ ತೆಗಿಲಿ ಅಂತ ಇರುತ್ತೆ, ಎಲ್ಲ ಇರುತ್ತೆ. ಫಾರ್ಮಲ್ ಇದ್ರೆ ಡಿಕಂಪೋಸ್ ಆಗಲ್ಲ. ಓಕೆ, ಅದೇನೂ ಆಗಲ್ಲ, ಹಾಳಾಗಲ್ಲ, ಹಾಗೆ ಇರುತ್ತೆ. ಪದೇ ಚೇಂಜ್ ಮಾಡ್ತೀವಿ. ಇವೆಲ್ಲ ಮೀನುಗಳೇ ಸರ್? ಹಾ ಸರ್, ಎಲ್ಲ ಮೀನುಗಳು. ಇದು ಕತ್ತರ್ ಫಿಶ್, ಓರ್ಕಿಕನ್ ಫಿಶ್, ಕಾಫ್ ಫಿಶ್, ಇದು ಜೈಂಟ್ ರಿವರ್ ಪ್ರಾನ್ ಅಂತಂದ್ರೆ ಸಿಗಡೆ ಇದೆ. ಇಷ್ಟು ದೊಡ್ಡದಿದೆಯಲ್ಲ, ಓಪನ್ ಮಾಡಬಹುದಾ? ಪಿಂಗಾಣಿ ತರ ಪಾತ್ರೆಯಲ್ಲಿ ಇಟ್ಟಿರೋದಲ್ವಾ ನೋಡಿ. ಇದೆಲ್ಲ ಲೈಕ್ ಒರಿಜಿನಲ್ ಆಗಿರೋದು, ಪ್ಲಾಸ್ಟಿಕ್ ಆಗ್ಲಿ ಮತ್ತೊಂದಾಗ್ಲಿ ಅಲ್ಲ. ಬಟ್ ಸತ್ತು ಹೋಗಿದೆ, ಒಂದು 10 ವರ್ಷ ಹಿಂಗೆಲ್ಲ ಆಗಿದೆ. 40 ಇಯರ್ಸ್, 40 ವರ್ಷ ಆಗಿದೆ ಈ ಸತ್ತು. ಓಕೆ ನೋಡಿ, ಅದೆಲ್ಲ ಹೆಂಗಿದೆ ಅಂತ. ಹಾಗೆ ಇದೆ, ಜೀವ ಒಂದಿಲ್ಲ ಅಷ್ಟೇ ಅಲ್ವಾ ಸರ್? ಹಾಗೆ ಇದೆ ಆಲ್ಮೋಸ್ಟ್. ಇದೇನು ಸರ್ ಹಾವು ತರ ಇದೆ? ಸಿ ಈಲ್ ಅಂತ ಸರ್. ಓಕೆ, ಸಿ ಈಲ್ ಅಂತೆ ನೋಡಿ. ಇದು ಓಹೋ, ಹೌದಾ? ತಳದಡಿಯಲ್ಲಿ ಇರುತ್ತೆ ಇದು. ಇದು ಶಾರ್ಕ್ ಇದು. ಹಾ ಹಾ, ಇದು ಚಿಕ್ಕದಾಗಿದೆ ಅಲ್ಲ? ಇದು ಮರಿ. ಇದೆಲ್ಲ ಚಿಕ್ಕ ಆಮೆಗಳ ಸರ್ ಇದು? ಹೌದಾ? ಕ್ರಮವಾಗಿದೆಯಲ್ಲ. ಓಕೆ, ಇಲ್ಲಿ ನೋಡಿ, ಆಮೆ ಎಗ್ ಇದೆ, ಆನಂತರ ಎಗ್ಗಿಂದ ಹೊರಗಡೆ ಬರುವಂತ ದೃಶ್ಯ ಇದೆ, ಆನಂತರ ಆಮೆಯಾಗಿ ಹೋಗೋದು, ಇಂಥದ್ದೆಲ್ಲ ಇದೆ ಇದರಲ್ಲಿ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಅರವಿಂದ್ ಅಂತ. ನೀವು ಸ್ಟೂಡೆಂಟ್ ಅಥವಾ? ಸ್ಟೂಡೆಂಟ್ ಸರ್. ಥ್ಯಾಂಕ್ ಯು ಸರ್. ಲೈಕ್ ಸಮುದ್ರ ಸಸ್ಯನ ಇದೆಲ್ಲ? ಸಮುದ್ರ ಸಸ್ಯ ಅಂತ ನೀವಿದ್ರ ಸರ್? ಸಮುದ್ರ ಸಸ್ಯ, ಹೌದಾ? ಇದೆಲ್ಲ ಸಮುದ್ರ ಪಾಚಿ, ಸಮುದ್ರ ಕಳೆ, ಸಮುದ್ರ ಸಸ್ಯ, ಇಂಥೆಲ್ಲ ಸಮುದ್ರದ ಒಂದು ಲೈಕ್ ಉತ್ಪನ್ನ ಅನ್ನೋಕ್ಕಿಂತ ಅದು ನ್ಯಾಚುರಲಿ ಕಂಡು ಬರುವಂಥದ್ದು. ಕಲ್ಲಲ್ಲೆಲ್ಲ ಬೆಳ್ಕೊಂಡಿರುತ್ತೆ ಇಂಥದ್ದೆಲ್ಲ ನೋಡಿ. ರೆಡ್ ಸೀವೀಡ್ಸ್ ಅಂತ ಕೊಂಡು, ಗ್ರೀನ್ ಸೀವೀಡ್ಸ್ ಅಂತ. ಲೈಕ್ ಇದೆಲ್ಲ ನಾವೆಲ್ಲ ನೋಡಿರಲ್ಲ, ಸಮುದ್ರಕ್ಕೆಲ್ಲ ಇಳಿದು ನೋಡೋಕ್ಕಾಗಲ್ಲ. ಬಟ್ ಇಲ್ಲಿ ಬಂದ್ರೆ ಇದ್ರ ಬಗ್ಗೆಲ್ಲ ಒಂದಷ್ಟು ಮಾಹಿತಿ ನಿಮಗೆ ಸಿಗ್ತದೆ ನೋಡಿ. ಪಾಚಿ ಇದು ರಾಫ್ಟ್ ಕಲ್ಟಿವೇಶನ್ ಅಂತ, ಅಂದ್ರೆ ಲೈಕ್ ಸಮುದ್ರ ಕಳೆಯನ್ನ ಬೆಳೆಯೋದ್ರ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇರುತ್ತೆ ಆಗಾಗ. ಇದರಿಂದ ತುಂಬಾ ಲಾಭ ಇದೆಯಂತೆ. ಇದು ಬೇರೆ ಬೇರೆ ಕಾರಣಕ್ಕೆ ಔಷಧ ರೂಪದಲ್ಲೆಲ್ಲ ಯೂಸ್ ಮಾಡ್ತಾರಂತೆ. ಆ ಸಲುವಾಗಿ ಇತ್ತೀಚೆಗೆ ಅದಕ್ಕೆ ತುಂಬಾ ಒಳ್ಳೆ ಪ್ರೋತ್ಸಾಹನೂ ಕೂಡ ಇದೆ.
ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಉತ್ತರ ಕನ್ನಡ ಸಂಜೀವಿನಿ ಮಾರ್ಟ್. ಎಲ್ಲ ಇದೇ ಊರಲ್ಲಿ ತಯಾರಾಗುದಂತೆ. ಬೇರೆ ಬೇರೆ ಉತ್ಪನ್ನ ಇದೆ. ಲೈಕ್ ಲಾವಂಚದ ಬೇರದಿಂದನೂ ಕೆಲವೊಂದಷ್ಟು ಉತ್ಪನ್ನ ಇದೆ. ಇದು ಗೂಡು ಕೂಡ ಲಾವಂಚದ ಬೇರದ್ದು, ಜೊತೆಗೆ ಫ್ರೂಟ್ಸ್ ಇದೆ, ಹಾಗೆ ಬತ್ತಿ ಕಟ್ಟು ಇದೆಲ್ಲ ಮಾಡ್ತಾರೆ. ಜೊತೆಗೆ ಬಟ್ಟೆ ಇದು ಕೂಡ ನೀವೇ ತಯಾರು ಮಾಡೋದಾ ಅಲ್ವಾ? ಜೊತೆಗೆ ಉಪ್ಪಿನಕಾಯಿ ಇದೆ, ಸಿಗಡಿ ಉಪ್ಪಿನಕಾಯಿ ಇದೆ. ಹಾಗೆ ತೋರಣ, ಭತ್ತದ ತೋರಣ, ಇದು ತುಂಬ ಇಂಪಾರ್ಟೆಂಟ್. ಇದೆಲ್ಲ ಆನ್ಲೈನ್ ಸೇಲ್ ಎಲ್ಲ ಮಾಡ್ತೀರಿ ಅಲ್ವಾ? ಭತ್ತದ ತೋರಣ ಇದೆ, ಲಾವಂಚ ಟೋಪಿ, ಜೊತೆಗೆ ನಿಮಗೆ ಇದು ಫುಡ್ಡಲ್ಲಿ ಕೆಲವೊಂದು ಚಪಾತಿ ಗಿಪಾತಿ ಎಲ್ಲ ಇದೆ. ಇದೆಲ್ಲ ಭಟ್ಕಳದಲ್ಲೇ ತಯಾರಾಗುವಂಥ ಉತ್ಪನ್ನ. ಸಂಜೀವಿನಿ ಮಾರ್ಟ್ ಅಂತ ಸ್ವಸಹಾಯ ಸಂಘದಿಂದ ಮಾಡ್ತಾ ಇದ್ರಿ ಅಲ್ವಾ? ನೋಡಿ, ಇಲ್ಲಿಯ ಸ್ವಸಹಾಯ ಸಂಘ ಇದನ್ನು ಮಾಡ್ತಾ ಇದೆ. ಊಟದ ವ್ಯವಸ್ಥೆಯು ಕೂಡ ಇದೆ ಅಲ್ಲಿ. ಅಂದರೆ ಇವತ್ತು ಒಂದಿನ ನೈಟ್, ನಾಳೆ ಎಲ್ಲ ಮಧ್ಯಾಹ್ನ ಊಟ ಮಾತ್ರ ಅಲ್ಲ, ನಾಳೆ ಮಧ್ಯಾಹ್ನ ಊಟನಾ? ಓಕೆ, ಇವತ್ತು ಮಾತ್ರ ನೈಟ್ ಊಟ ಇದೆ. ಲೈಕ್ ಇವತ್ತು ಪ್ರಾರಂಭ ದಿನ ಆಗಿರೋ ಕಾರಣಕ್ಕೋಸ್ಕರ ಇವತ್ತು ನೈಟ್ ಊಟ ಇದೆ. ಜೊತೆಗೆ ನಾಳೆ ಮತ್ತು ನಾಡ್ದು 2 ದಿನ ಮಧ್ಯಾಹ್ನದ ಊಟ ಇದೆ. ಸುಮಾರು ಒಂದು 5,000 ಜನ ಇಲ್ಲಿ ಊಟ ಮಾಡ್ತಾರಂತ ಎಸ್ಟಿಮೇಟ್ ಮಾಡಿದ್ದಾರೆ. ಮತ್ತು ಇವತ್ತು ಕೂಡ ಸಾಕಷ್ಟು ಜನ ಇದ್ರು. ಇವತ್ತು 5,000 ಜನ ಊಟ ಮಾಡಿರ್ಬೋದು ಅಂತ ನಾನು ಅನ್ಕೋತೀನಿ. ಇಷ್ಟು ದೊಡ್ಡದಂತ ವ್ಯವಸ್ಥೆ ಊಟಕ್ಕಾಗಿ ಮಾಡಿದ್ದಾರೆ ಇಲ್ಲಿ. ಸ್ನೇಹಿತರೆ, ಮುರುಡೇಶ್ವರದಲ್ಲಿ ನಡೀತಾ ಇರುವಂತ ಮತ್ಸ್ಯ ಮೇಳ 2024 ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದೀನಿ ಮತ್ತು ಇಲ್ಲಿಯ ಎಕ್ಸಿಬಿಷನ್ ಅನ್ನು ತೋರಿಸಿದ್ದೀನಿ, ಸ್ಟಾಲ್ಗಳನ್ನು ಕೂಡ ತೋರಿಸುವಂತ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.